ಸಕಲೇಶಪುರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆದಿರುವಂತಹ ಪ್ರಕರಣ ವರದಿಯಾಗಿದೆ. ಜೀಪ್ಗೆ ಬಾಡಿಗೆ ಪಡೆದು ಬೈಕ್ನಲ್ಲಿ ಹೋಗಿದ್ರು ಅಂತ ಹಲ್ಲೆ ನಡೆಸಿದ್ದಾರೆ. ಪ್ರವಾಸಿ ತಾಣ ಪಟ್ಲಬೆಟ್ಟದಲ್ಲಿ ಜೂನ್ 23ನೇ ತಾರೀಕಿನಂದು ಆಗಿರ್ತಕ್ಕಂತಹ ಘಟನೆ ಇದು. ಸ್ಥಳೀಯ ಜೀಪ್ ಮತ್ತು ಪಿಕಪ್ ವಾಹನ ಚಾಲಕರಿಂದ ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದ್ದು, ಪಟ್ಲಬೆಟ್ಟ ವೀಕ್ಷಿಸಿ ವಾಪಸ್ ಬರ್ತಾ ಇದ್ರು. ಎಸಳೂರು ಠಾಣೆಯಲ್ಲಿ ಸದ್ಯ ಈ ಮೂವರ ವಿರುದ್ಧ ಜೀಪ್ನ ಚಾಲಕ ಮತ್ತು ಜೀಪ್ ಮತ್ತು ಪಿಕಪ್ ವಾಹನದ ಚಾಲಕರಿಗೆ ಅವರ ವಿರುದ್ಧವಾಗಿ ದೂರನ್ನು ದಾಖಲು ಮಾಡಿದ್ದಾರೆ. ಅವರುಗಳಿಂದನೇ ಹಲ್ಲೆ ಆಗಿದೆ ಅಂತ. ಜೀಪ್ಗೆ ಬಾಡಿಗೆ ಪಡ್ಕೊಂಡಿದ್ರು, ನಂತರ ಬೈಕಲ್ಲಿ ಹೋಗಿದ್ರು ಅನ್ನೋ ಕಾರಣಕ್ಕೆ ಏಕಾಏಕಿ ಮೂವರು ವಾಹನ ಚಾಲಕರು ಈ ರೀತಿಯಾಗಿ ದಬ್ಬಾಳಿಕೆ ಮಾಡಿದ್ದಾರೆ, ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ರಿಂದ. ಶಶಿಧರ್, ಜೀಪ್ ಚಾಲಕರು ಅವರದ್ದಾದ ರಿಸ್ಟ್ರಿಕ್ಷನ್ಸ್ಗಳನ್ನ ರೂಲ್ಸ್ಗಳನ್ನ ಹಾಕೊಂಡಿರೋ ಹಾಗಿದೆ. ಹೋದ್ರೆ ಜೀಪ್ನಲ್ಲೇ ಹೋಗಬೇಕು, ಬೇರೆ ವೆಹಿಕಲ್ ತೆಗೆದುಕೊಂಡು ಹೋಗಬಾರ್ದು ಅಂತ. ಅದಕ್ಕೆ ಈ ರೀತಿಯ ದಬ್ಬಾಳಿಕೆಗಳು, ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಿಬ್ಬಂದಿಗಳಿಗೆ ಏನು ಹೇಳಬೇಕು? ಅದ್ರ ಜೊತೆ ಏನು, ಸಕಲೇಶಪುರ ತಾಲೂಕಿನ ಪಟ್ಲಬೆಟ್ಟಕ್ಕೆ ವೀಕೆಂಡ್ ಸಮಯದಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಆದ್ರೆ ಅದು ಕಿರಿದಾಗಿರ್ತಕ್ಕಂಥ, ಅದು ಅಲ್ಲದೆ ಉಬ್ಬು ತಗ್ಗುಗಳಿರ್ತಕ್ಕಂತಹ ಒಂದು ಪ್ರದೇಶ. ಈ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ದ್ವಿಚಕ್ರ ಮಾತ್ರ ವಾಹನ ಬಳಸೋದು, ಮತ್ತೊಂದು ರಸ್ತೆಯಲ್ಲಿ 4 ಚಕ್ರದ ವಾಹನಗಳು ಹೋಗುದು. ಆದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಒಂದು ಉದ್ಯೋಗ ಅಥವಾ ಒಂದು ದಿನದ ಏನಾರ ಹಣ ಸಂಪಾದನೆ ಆಗಬೇಕು ಒಂದೇ ಕಾರಣಕ್ಕೆ ಅವರೆಲ್ಲರೂ ಸೇರಿ ಒಂದು ಸಂಘವನ್ನ ಮಾಡ್ಕೊಂಡಿದ್ರೆ, ಆ ಸಂಘದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಅತಿ ಎತ್ತರದಂತ ಬೆಟ್ಟ ಹತ್ತಲಿಕ್ಕೆ ಆ ಬೈಕ್ ಗಳಲ್ಲಿ ಹೋಗಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ ಜೀಪ್ ಗಳನ್ನ ಮಾಡ್ಕೊಂಡಿದ್ರೆ, ಈ ಜೀಪ್ ಗಳನ್ನ ಕೆಲವರು ಬಂದಂತಹ ದಕ್ಷಿಣ ಕನ್ನಡ ಮೂಲದ 4 ಬುಕ್ ಮಾಡಿರ್ತಾರೆ. ಆದ್ರೆ ಅವ್ರು ಯಾರು ಸಹ ಆ ಜೀಪ್ ಗಳನ್ನ ಏನ್ ಬುಕ್ ಮಾಡಿದ್ರು ಅದರಲ್ಲಿ ಹೋಗೋದಿಲ್ಲ. ಅದಾದ ಬಳಿಕ ಅವರು ಅವರದೇ ಆದ ಬೈಕ್ ನಲ್ಲಿ ತೆರಳಿರ್ತಾರೆ. ಆ ತೆರಳಿ ವಾಪಸ್ ಬರ್ಬೇಕಾದ್ರೆ ಅದು ಏನು ಬುಕ್ ಮಾಡಿರ್ತಾರೆ ಜೀಪ್ನವರು, ಅವರು ಕೆಳಗಡೆ ಬೆಟ್ಟದ ಕೆಳಗಡೆ ನಿಂತ್ಕೊಂಡು ಅವ್ರಿಗಾಗಿ ಕಾಯ್ತಿರ್ತಾರೆ. ಆಮೇಲೆ ಗೊತ್ತಾಗ್ತದೆ ಇವರು ಜೀಪ್ ಗಳನ್ನ ಬಿಟ್ಟು ಬೈಕಲ್ಲಿ ಹೋಗಿದ್ರು ಅಂತ ಹೇಳಿ. ಆಗ ಅವ್ರನ್ನ ತಡೆದು ಪ್ರಶ್ನೆಯನ್ನ ಮಾಡ್ತಾರೆ. ಈ ಪ್ರಶ್ನೆ ಸಂದರ್ಭದಲ್ಲಿ ಮಾತಿಗೆ ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪುತ್ತೆ. ಆ ನಂತರದಲ್ಲಿ ಅಲ್ಲಿದ್ದಂತ ಸ್ಥಳೀಯರು ಸಹ ಅವರಿಬ್ಬರನ್ನ ಸಮಾಧಾನ ಮಾಡಿರ್ತಾರೆ. ಇದಾದ ಬಳಿಕ ಆ ಏನ್ ಪ್ರವಾಸಿಗರಿದ್ದಾರೆ ಅವರು ಎಸ್ಳೂರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನನ್ವಯ ಗಗನ್, ವಿಶಾಂತ್, ಕಿರಣ್ ಹಾಗೂ ಮದನ್ ಎಂಬುವರ ಮೇಲೆ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರವಾಸಿ ತಾಣಗಳಿಗೆ ಏನ್ ಬರ್ತಾರೆ, ಆ ಪ್ರವಾಸಿಗೆ ಇಂಥದೇ ಜೀಪ್ ಗಳಲ್ಲಿ ತೆರಳಬೇಕು, ಇಂಥದೇ ವಾಹನದಲ್ಲಿ ತೆರಳಬೇಕು, ಯಾವುದೇ ನಿರ್ಬಂಧಗಳಿಲ್ಲ. ಆದ್ರೆ ಅಲ್ಲಿ ಒಂದೇ ಒಂದು ಬೋರ್ಡ್ ಹಾಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.